ಗ್ರಾಮೀಣ ಮಟ್ಟದಲ್ಲಿ ಈಗ ಯಾವುದೋ ಒಂದು ಸರ್ಕಾರಿ ಶಾಲೆಯ ಮಗು ಕಬಡ್ಡಿಗೆ ಬರಬೇಕು, ನಾನೊಬ್ಬ ಕಬಡ್ಡಿಯಲ್ಲಿ ಚಾಂಪಿಯನ್ ಆಟಗಾರ ಆಗಬೇಕು ಅಂತ ಬಯಸಿದ್ರೆ ಅವನ ಆಯ್ಕೆಗಳು ಹೆಂಗಿರುತ್ತೆ, ಅವನು ಎಲ್ಲಿ ಕದ ತಟ್ಟಬೇಕು? ಸರಿ ನೋಡಿ, ಅವರು ಫಸ್ಟು ಅವ್ರ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವ್ರ ಹೆಸರು ಮಾಡ್ಬೋದು. ಹೇಗೆ ಅಂದರೆ ಅವ್ರು ಊರದೇ ತಂಡ ಬೇಕಾದ್ರೆ ಕಟ್ಕೋಬೋದು. ಮಂಡ್ಯದಲ್ಲಿ ನೋಡಿ, ಮಂಡ್ಯದಲ್ಲಿ ಪ್ರತಿ ಹಳ್ಳಿಲೂ ಒಂದು ತಂಡ ಇದೆ. ಪ್ರತಿ ಹಳ್ಳಿನ ಹೆಸರಲ್ಲಿ ಒಂದು ಟೀಮ್ ಕಟ್ಕೊಂಡು ಅವ್ರು ಬಂದು ಎಲ್ಲ ಕಡೆ ಮ್ಯಾಚ್ ಆಡ್ತಾರೆ ಮಂಡ್ಯ ಹುಡುಗರು. ನಿಮ್ಮವರು ಈ ಅಮೆಚೂರ್ ಕಬಡ್ಡಿಯವರು ಹೋಗಿ ಅಸೋಸಿಯೇಷನ್ ಅವರು ಹೋಗಿ ಆಯ್ಕೆ ಮಾಡೋದು, ಗ್ರಾಮೀಣ ಮಟ್ಟದಲ್ಲಿ ಏನಾದರೂ ಇದಕ್ಕೆ ಆಯ್ಕೆಗಳಿಗೆ ಏನಾದರೂ ಪ್ರಕ್ರಿಯೆ ಆಯ್ಕೆಗಳಿದೆ. ಪ್ರತಿ ಸಲ ಸ್ಟೇಟ್ ಚಾಂಪಿಯನ್ಶಿಪ್ ನಡೆಯುತ್ತೆ ಇಲ್ಲಿ ಕರ್ನಾಟಕದಲ್ಲಿ. ಆ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಇಡ್ತಾರೆ, ಪೇಪರ್ ಕಾಲ್ಫರ್ ಮಾಡ್ತಾರೆ, ಇಲ್ಲಾಂದರೆ ಎಲ್ಲ ಕಡೆ ಫೇಸ್ಬುಕ್ಕಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಹಾಕಿ ಕರೀತಾರೆ. ಕರೆದು ಆ ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ. ಟೀಮೇ ಇರಬೇಕು ಅಂತಿಲ್ಲ, ಕೆಲವು ಒಬ್ಬ ಪ್ಲೇಯರ್ ಇರ್ತಾನೆ. ಆ ಥರ ನಾನೇ ಎಕ್ಸಾಂಪಲ್ಲು. ನಾನೇನು ಟೀಮಿಂದ ಬಂದವನಲ್ಲ, ನಾನು ಇಂಡಿವಿಜುವಲ್ ಆಗಿ ಬಂದು ನೇಮ್ ಮಾಡಿದವನು. ಆ ಥರ ಯಾರು ಇಂಡಿವಿಜುವಲ್ ಆಗಿ ರೈಡರ್ ಆಗಲಿ ಡಿಫೆಂಡರ್ ಆಗಲಿ ಬರ್ತಾರೆ ಅಂಥವ್ರನ್ನ ಕರ್ಕೊಂಡು ಸಹಾಯ ಮಾಡ್ತಾರೆ. ಈಗ ನೋಡಿ, ಈಗ ಒಂದು ಟೀಮು ಇದೆ ಹೊರಗಡೆ, ಅಲ್ಲಿ ಕರ್ನಾಟಕದಲ್ಲಿ ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಂಡ್ಯದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅನ್ನೋರು ಮಾಡಿದರು. ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಿದ್ರು. 1,000 ಜನಕ್ಕೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಕ್ರೀಡಾಂಗಣದ ವ್ಯವಸ್ಥೆ ಮತ್ತು ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲ ಕೊಟ್ಟು ಮಾಡಿದ್ರು. ಅದರಲ್ಲಿ ಬೆಸ್ಟ್ ಒಂದು 25-30 ಮೆಂಬರ್ಸ್ ತೊಗೊಂಡಿದ್ದೀವಿ. ಒಂದು ಕರ್ನಾಟಕ ರಾಜ್ಯ ತಂಡ ಆಗುತ್ತೆ. ಇದು ಕರ್ನಾಟಕ ಅನ್ಬೇಕೇ ಹೊರತು ನಮಗೋಸ್ಕರ ಅಂತ ನೋಡಬಾರ್ದು. ಮತ್ತು ಹುಡುಗರುಗಳಿಗೆ ಭಾಳಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗ್ತಾಯಿದೆ, ಖಂಡಿತವಾಗ್ಲೂ ಸಿಗ್ತಾಯಿದೆ. ಬೇರೆ ಕ್ರೀಡೆಗೆ ಹೋಲಿಸ್ಕೊಂಡ್ರೆ ಕಬಡ್ಡಿಗೆ ಮಾನ್ಯತೆ ಸಿಗ್ತಿದೆಯಾ? ಆದ್ಯತೆ ಸಿಕ್ಕಿರೋದು ಸಾಕು ಅನ್ಸುತ್ತಾ, ಅಥವಾ ಇನ್ನೂ ಬೇರೆ ಮಟ್ಟಕ್ಕೆ ಹೋಗಬೇಕು? ಸರ್, ಫಸ್ಟು ನಾವು ಏಷ್ಯನ್ ಗೇಮ್ಸ್ 2 ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್, ನಾನು ಕೂಡ ಸ್ಯಾಫ್ ಗೇಮ್ಸು ಎಲ್ಲ ಇದ್ದೀನಿ. ನಾನು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿರೋದು ಕರ್ನಾಟಕದಿಂದ. ನಾನೇ ಫಸ್ಟು ಇಂಡಿಯನ್ ಟೀಮ್ ಕಬಡ್ಡಿಯಲ್ಲಿ ಕ್ಯಾಪ್ಟನ್ ಆಗಿರೋದು. ಬೇರೆದೆಲ್ಲ ಯೋಚನೆ ಮಾಡಿದ್ರೆ ಕಬಡ್ಡಿ ನಮ್ಮ ಫೋಟೋಗಳನ್ನ ನಾವೇ ಕೊಟ್ಟು ಹಾಕ್ಸ್ಕೊಳ್ಳೋಂಥ ದಿನವೂ ಇತ್ತು. ನಾನೇ ಹಾಕಿದ್ದೀನಿ, ಪೇಪರ್ ಮೀಡಿಯಾಗೆ ಹೋಗಿ ನಾನೇ ಕೊಟ್ಟಿದ್ದೀನಿ ಫೋಟೋಸ್ಗಳನ್ನ. ಸರ್, ನಮ್ಮದು ಹಾಕಿ, ನಾವು ಕಬಡ್ಡಿಲಿ ಗೆದ್ದಿದ್ದೀವಿ, ನಮ್ಮದೊಂದು ಹಾಕಿ ಅಂತ ಆಯ್ತಲ್ಲ. ಆ ಥರ ದಿನ ಇತ್ತು ಹಿಂದೆ. ಆಮೇಲೆ ನಾವೆಲ್ಲ ನೋಡಿ, ಟ್ರೈನಲ್ಲಿ ಅನ್ರಿಸರ್ವ್ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಿದ್ವಿ. ವಾಶ್ ಬೇಷನ್ ಹತ್ರ, ಇಲ್ಲಾಂದರೆ ಜನ ಓಡಾಡ್ತಾರಲ್ಲ ಆ ಜಾಗದಲ್ಲಿ ಮನ್ಕೊಂಡು 2 ದಿನವೂ ಬಂದಿರೋದುಂಟು. ನಾವು ಊಟ ತಿಂಡಿ ಕೊಡಿಸೋರಿಲ್ಲ, ನಮಗೆ ಏನೂ ಇಲ್ಲ. ನಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ಎಷ್ಟು ಖರ್ಚು, ಸಣ್ಣ ಖರ್ಚಲ್ಲಿ ಏನು ನಮ್ಗೆ ಊಟ ತಿಂಡಿ ಸಿಗುತ್ತೆ ಅದು ನಾವು ಟ್ರೈನ್ಗಳಲ್ಲಿ ಇಲ್ಲ ಹೊರಗಡೆ ತಿನ್ಕೊಂಡು ಎಲ್ಲೋ ಒಂದು 150-200 ರೂಪಾಯಿ ರೂಮ್ಗಳಲ್ಲಿ ಉಳ್ಕೊಂಡಿದ್ದು, ಆಡ್ಕೊಂಡಿದ್ದು. ಇಲ್ಲ ಯಾರ್ದಾದ್ರೂ ಅಲ್ಲಿಗೆ ಫೋನ್ ಮಾಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ರೂಮ್ಸ್ಗಳು ಅದು ಇದೇನಾದ್ರು ಕೊಟ್ಟರೆ ಅಲ್ಲಿ ಉಳ್ಕೊಂಡು ಬಂದಿದ್ದು. ಇವತ್ತಿನ ದಿನ ಎಲ್ಲ ಕಬಡ್ಡಿ ಪ್ಲೇಯರ್ಸ್ಗಳು ಇವತ್ತಿನ ದಿನ ಪ್ರೋ ಕಬಡ್ಡಿ ಬಂದಿರೋದ್ರಿಂದ ಎಷ್ಟೆಷ್ಟು ಕೋಟಿ ಸಂಭಾವನೆ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕಂಪಲ್ಸರಿ 4 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೋತಾ ಇದ್ದಾರೆ. ಪ್ರತಿ ಕಡೆ ಫ್ಲೈಟಲ್ಲಿ ಜರ್ನಿ ಮಾಡ್ತಾರೆ. ಒಬ್ಬೊಬ್ರಿಗೆ ಕಮ್ಮಿ ಒಂದು 4 ಸೆಟ್ 5 ಸೆಟ್ ಟ್ರ್ಯಾಕ್ ಶೂಸು. ಮತ್ತು ಈಗ ಕ್ರಿಕೆಟ್ ಸ್ಟಾರ್ ಫಿಲಮ್ ಸ್ಟಾರ್ಗಿಂತನೂ ಏನು ಕಮ್ಮಿ ಆಗಿದೆ ನಮ್ಮ ಕಬಡ್ಡಿಗೆ. ಎಲ್ಲೋ ಒಂದು ಕಡೆ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಒಂದು ರೆಕಗ್ನೈಸ್ ಸಿಕ್ಕಿದೆ ಕಬಡ್ಡಿ ಪ್ಲೇಯರ್ಸ್ಗಳಿಗೆ. ಕಬಡ್ಡಿಗೆ ಈ ಗ್ಲ್ಯಾಮರ್ ಎಲ್ಲ ಬಂದು, ಈ ಥರ ಸಿಂಥೆಟಿಕ್ ಮ್ಯಾಟ್ ಎಲ್ಲ ಬಂದು ಒಂದು ಗ್ರೌಂಡ್ ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡಿದ ನಂತರ ಕಬಡ್ಡಿನೂ ಒಂದು ಒಳ್ಳೆ ಸ್ಪೋರ್ಟ್ಸ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಹಿಂದೆ ಕಬಡ್ಡಿ ಪ್ಲೇಯರ್ ಅಂದರೆ ನಮ್ಮನ್ನು ನೋಡಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ಅರ್ಜುನ್ ಅವಾರ್ಡ್ ಅಂದರೆ ಅದು ಫುಟ್ಬಾಲಾ ಇಲ್ಲ ಕ್ರಿಕೆಟಾ ಅನ್ನೋರು. ಇವತ್ತು ಕಬಡ್ಡಿ ಅನ್ನೋ ಕಬಡ್ಡಿಯಾ ಅಂತ ತಿರುಗಿ ನೋಡೋ ಥರ. ಕಬಡ್ಡಿ ಬಿಟ್ಟು ಬೇರೆ ಆಡಿದಿರಿ? ಬೇರೆ ಇತರ ಕ್ರೀಡೆ ಎಲ್ಲ ಸ್ಪೋರ್ಟ್ಸು ಆಡಿದ್ದೀನಿ. ಕ್ರಿಕೆಟು ಆಡಿದ್ದೀನಿ. ಅಂದರೆ ಪ್ರೊಫೆಷ್ನಲ್ ಕ್ರಿಕೆಟಲ್ಲಿ ಆಡಿಲ್ಲ ನಾನು. ನನ್ನ ಮನೆ ಹತ್ರ ಫ್ರೆಂಡ್ಸ್ಗಳ ಜೊತೆ ಲೆದರ್ ಬಾಲ್ ಆಡಿದ್ದೀನಿ, ಕಾರ್ಕ್ ಬಾಲ್ ಆಡಿದ್ದೀನಿ, ಟೆನ್ನಿಸ್ ಆಡಿದ್ದೀನಿ, ಫುಟ್ಬಾಲ್ ಆಡಿದ್ದೀನಿ. ಯಾರು ಸರ್ ಇಷ್ಟದ ಪ್ಲೇಯರ್ ನಿಮಗೆ ಕಬಡ್ಡಿ ಇದು ಕ್ರಿಕೆಟಲ್ಲಿ? ಕ್ರಿಕೆಟಲ್ಲಿ ಧೋನಿನೂ ಚೆನ್ನಾಗಿ ಆಡ್ತಾರೆ. ನಮ್ಮ ವಿರಾಟ್ ಕೊಹ್ಲಿ ಇವಾಗ RCB ಚಾಂಪಿಯನ್ ಮಾಡಿದ್ರಲ್ಲ, ಭಾಳ ಖುಷಿ ಆಗ್ತದೆ. ನಮ್ಮವರೇನೋ ಸಚಿನ್ಗೆ ಹೋಲಿಸಿದ್ರು. ಸಚಿನ್ ಕ್ರಿಕೆಟ್ ಲೋಕದಲ್ಲಿ ಸಾಧನೆ ಮಾಡ್ದಂಗೆ ನಮ್ಮ BC ರಮೇಶ್ ಅವರು ಕರ್ನಾಟಕದ ಕಬಡ್ಡಿಯಲ್ಲಿ ಅಷ್ಟು ಸಾಧನೆ ಮೆರೆದಿದ್ದಾರೆ ಅನ್ನೋ ಥರ ಹೋಲಿಸಿದ್ರು. ಇಲ್ಲ ಸರ್, ಸಚಿನ್ದೆಲ್ಲ ತುಂಬ ದೊಡ್ಡ ಸಾಧನೆಗಳು ಅವ್ರದ್ದೆಲ್ಲ ನೋಡಿದ್ರೆ ನಮ್ಮದು ಏನು ಅಷ್ಟನ್ಸಿಲ್ಲ. ನಮ್ಮದು ನಾವು ಏಷ್ಯನ್ ಗೇಮ್ಸ್ ಮಟ್ಟಕ್ಕೆ ಆಡಿದ್ದೀವಿ. ಸಚಿನ್ ಇಡೀ ವರ್ಲ್ಡ್ ಲೆವೆಲಲ್ಲಿ ಆಡಿರೋರು. ಅವ್ರದ್ದು ಬೆವರು ಮತ್ತು ಅವ್ರದ್ದು ಶ್ರಮ ಇದೆಯಲ್ಲ ದೇಶಕ್ಕೋಸ್ಕರ ಭಾಳ ದೊಡ್ಡ ಸಾಧನೆ. ನಮ್ಗೆ ಹೆಮ್ಮೆ. ಸಚಿನ್ ಆಗ್ಬೋದು, ಧೋನಿ ಆಗ್ಬೋದು, ಮತ್ತು ನಮ್ಮ ವಿರಾಟ್ ಕೊಹ್ಲಿ ಆಗ್ಬೋದು, ಇವರೆಲ್ಲ
ಲೆಜೆಂಡ್ರೀಸ್ ಸರ್ ಇವರೆಲ್ಲ. ಈ ಶ್ರಮ ಸಾಧನೆ ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಸಾಮಾನ್ಯನಿಗೆ. ಟಿ ವಿಯಲ್ಲಿ ಕ್ರೀಡೆನೋ ಯಾವುದೋ ನೋಡ್ತಾ ಇರ್ಬೇಕಾದ್ರೆ ಮಕ್ಳಿಗೆ ಬೈತಾ ಇರ್ತಾರೆ, ನಾನು ಕೇಳಿಸ್ಕೊಂಡಿರೋದು. ಆ, ಯಾರೋ 4 ಜನ ಆಡ್ತಾರೆ, ನೀವು ನೋಡ್ಕೊಂಡು ಅದು ಏನು ಮಾಡ್ತೀರಿ ಅನ್ನೋ, ದೇಶಕ್ಕೆ ಏನು ಲಾಭ ಇದೆ ಅನ್ನೋ ಥರದ್ದು ಒಂದು ಮನಸ್ಥಿತಿ ಇದೆ ಗ್ರಾಮೀಣ ಮಟ್ಟದಲ್ಲಿ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕ್ರೀಡೆಯಿಂದ ದೇಶಕ್ಕೇನು? ಸರ್, ಕ್ರೀಡೆಯಿಂದ ದೇಶಕ್ಕೆ ಆರೋಗ್ಯ ಅಷ್ಟೇ. ಈಗ ಯಾರು ವ್ಯಾಯಾಮನೇ ಮಾಡಲ್ಲ, ಎಲ್ಲ ಓದ್ಕೊಂಡೇ ಕೂತ್ಕೊಂಡ್ಬಿಟ್ರು ಮನೆಯಲ್ಲಿ. ಇಲ್ಲ ಎಷ್ಟೋ ಜನ ಆಫೀಸಲ್ಲಿ ನೋಡಿದ್ದೀರ, ಎಷ್ಟೋ ಆಫೀಸಲ್ಲಿ ಕೆಲಸ ಮಾಡೋರು ಕುಂತು ಹೊಟ್ಟೆ ಬಂದ್ಬಿಡುತ್ತೆ, ತುಂಬ ದಪ್ಪ ಆಗಿಬಿಡ್ತಾರೆ. ಇವತ್ತು ದಿವಸ ಎಲ್ಲರೂ ಇಡೀ ಮನೆಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಇವಾಗ. ಏನಕ್ಕೆ ಅಂದರೆ ಡಾಕ್ಟ್ರ್ ಹೇಗೆ ಅಂದರೆ, ಈ ನೆಗಡಿ ಬಂದರೆ ಏನು ಕೊಡಬೇಕು, ಕೆಮ್ಮು ಬಂದರೆ ಏನು ಬೇಕು ಮನೆಯವ್ರಿಗೆ ಗೊತ್ತು, ಎಲ್ಲ ಅವಾಗ ಮೆಡಿಷನ್ಸ್ ತೊಗೊಂಬಂದು ಕೂತು. ಯಾಕೆ ನಾವು ಮೆಡಿಷನ್ಸ್ ಡಿಪೆಂಡ್ ಆಗಬೇಕು? ಇರಾನಲ್ಲಿ ಒಂದು ರೋಡಲ್ಲಿ 10 ಕುಸ್ತಿ ಅಖಾಡಗಳಿವೆ, ಜಿಮ್ ಇದೆ. ನಮ್ಮಲ್ಲಿ ಒಂದು ರೋಡಲ್ಲಿ 10 ಮೆಡಿಕಲ್ ಸ್ಟೋರ್ ಇದೆ. ನಾವು ಯಾಕೆ ಮೆಡಿಕಲ್ ಇದ್ರ ಮೇಲೆ ಡಿಪೆಂಡ್ ಆಗಬೇಕು? ನಾವು ದೇಹನ ದಂಡಿಸಿ ವ್ಯಾಯಾಮ ಮಾಡಿದರೆ ನಮ್ಮ ದೇಶ ಆರೋಗ್ಯವಂತ ದೇಶ ಆಗುತ್ತೆ. ನಾವು ಯಾಕೆ ಅನಾರೋಗ್ಯದ ಪೀಡಿತರಾಗಬೇಕು? ನಾವು ಈಗ ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಅನಾರೋಗ್ಯದ ನೋಡಿದ್ರೆ ನಾವು ಕೂಡ ಮೇಲೆ ಇದ್ದೀವಿ, ಕೆಳಗೇನಿಲ್ಲ, ಭಾಳ ಮೇಲೆ ಹೋಗ್ತಾ ಇದ್ದೀವಿ. ಬರ್ತಾ ಹಿಂದೆಲ್ಲ ಆರ್ಗ್ಯಾನಿಕ್ ಫುಡ್ ಚೆನ್ನಾಗಿ ತಿಂತಾಯಿದ್ರು, ಒಳ್ಳೆ ಆಹಾರ ಪದ್ಧತಿ ಸೇವನೆ ಮಾಡ್ತಾಯಿದ್ರು, ಒಳ್ಳೆ ದೇಹವನ್ನು ದಂಡಿಸ್ತಾಯಿದ್ರು. ಎಲ್ಲ ರೈತಾಪಿ ಕುಟುಂಬದವ್ರು, ರೈತರುಗಳು ಎಷ್ಟು ಹೊಲದಲ್ಲಿ ಅವ್ರ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಇವತ್ತೊಂದು ದಿವಸ ನೋಡಿ, ಇಡೀ ಹಳ್ಳಿ, ನೀವೆಲ್ಲೇ ಹೋಗಿ ಹಳ್ಳಿಗಳು, ಸಣ್ಣ ಹಳ್ಳಿ ಹೋದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಹಿಂದುಳಿದ ಜಿಲ್ಲೆ ಒಂದು ಸಣ್ಣ ಹಳ್ಳಿ ಕೊಳ್ಕೋದ ಲೇಡೀಸು ನೈಟಿ ಹಾಕ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತಾರೆ. ಜೆಂಟ್ಸು ಕೂಡ ವಾಕಿಂಗ್ ಶೂಸ್ ಎಲ್ಲ ಹಾಕ್ಕೊಂಡು ಹೋಗಿ. ಏನಕ್ಕೆ? ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಸ್ಪೋರ್ಟ್ಸ್ ಹೇಗೆ ಅಂದರೆ ನೋಡಿ, ನೀವು ಕರೆಕ್ಟಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ, ಊಟದ ಪದ್ಧತಿ ಒಂದು, ಮತ್ತು ದೇಹನ ಬೆವರು ಸುರಿಸಿ ವ್ಯಾಯಾಮ ಮಾಡಿದಲ್ಲಿ, ವ್ಯಾಯಾಮನೇ ಮಾಡಬೇಕು ಅಂತಲ್ಲ, ಈಗ ರೈತ ನೋಡಿ ಎಷ್ಟು ಬೆವರು ಸುರಿಸಿ ಮೂಟೆಗಳನ್ನ ಎತ್ತಿ, ಹೊರೆಗಳನ್ನ ಎತ್ತಿ, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಈಗ ಎಕ್ಸಾಂಪಲ್, ಮಾರ್ಕೆಟ್ನಲ್ಲಿ ದಿನ ಕೆಲಸ ಮಾಡ್ತಾರೆ ನೋಡಿ ಮೂಟೆ ಹೊರೋರು, ಹೇಗಿರ್ತಾರೆ? ಅವ್ರಿಗೆ ಯಾವ ಜಿಮ್ ಬೇಕು, 6 ಪ್ಯಾಕ್ ಅವರಲ್ಲೇ ಕಾಣುತ್ತೆ ನೋಡಿದ್ರೆ. ಏನು ಹೆಲ್ತಿಯಾಗಿರ್ತಾರೆ ಅವರು, ಅಲ್ವಾ? ಇದು ನಾನು ಇಡೀ ದೇಶದ ಎಲ್ಲ ಪ್ರಜೆಗಳಿಗೂ ನಾನು ಮನವಿ ಏನು ಮಾಡ್ತೀನಿ ಅಂದರೆ, ನೀವು ಕ್ರೀಡೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆರೋಗ್ಯಕ್ಕಾದರೂ ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್ಸನ್ನು ನೀವು ಆಡಿ. ಈ ಭಾರತ ಮಟ್ಟದಲ್ಲಿ ಕಬಡ್ಡಿ ಯಾವ ಸ್ಥಾನಮಾನದಲ್ಲಿದೆ ಸರ್? ಭಾರತ ಮಟ್ಟದಲ್ಲಿ ಸರ್, ಭಾರತದಲ್ಲಿ ಏನಾಗಿದೆ, ಭಾಳ ಒಳ್ಳೆ ಒಂದು ಸ್ಥಾನಮಾನ ಕಬಡ್ಡಿಗಿದೆ. ಕ್ರಿಕೆಟ್ ಬಿಟ್ಟರೆ ಸೆಕೆಂಡ್ ಸ್ಪೋರ್ಟ್ಸ್ TRPಯಲ್ಲಿ ಇಡೀ ದೇಶ ಆಶೀರ್ವಾದ ಮಾಡಿರೋದು ಕ್ರಿಕೆಟ್ ನಂತರ ಕಬಡ್ಡಿಗೆ ಮಾತ್ರನೇ. ಕಬಡ್ಡಿ ಒಂದು ಒಳ್ಳೆಯ ಸ್ಪೋರ್ಟ್ಸು. ನಮ್ಮ ಇಂಡಿಯನ್ ಸ್ಪೋರ್ಟ್ಸನ್ನು ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬಟ್ ಏನಾಗ್ತಿದೆ ನೋಡಿ, ಎಷ್ಟೋ ಜನ ಕಬಡ್ಡಿ ಆಡೋರು ಅಷ್ಟೇ, ಕಬಡ್ಡಿ ಸ್ವಲ್ಪ ಹಿಂದೆ ಆಡ್ಕೊಂಡು ಬಂದಿದ್ರು, ಬಿಟ್ಬಿಟ್ಟಿರೋರು ಎಲ್ಲ ಪ್ರೋ ಕಬಡ್ಡಿ ಬಂದಮೇಲೆ ಅವ್ರಿಗೇನು ಅನಿಸುತ್ತೆ, ನಾನು ಬರಬೇಕು ಕೋಚ್ ಜಾಗದಲ್ಲಿ, ನಾನು ಬಂದು ಓನರ್ ಜಾಗದಲ್ಲಿ ಕೂತ್ಕೋಬೇಕು, ಇಲ್ಲ ನಾನು ಬಂದು ಅಸೋಸಿಯೇಷನಲ್ಲಿ ಬರಬೇಕು ಅನ್ನೋ ಒಂದು ಹುಚ್ಚು ಭ್ರಮೆ ಅವ್ರಿಗೆ ಬರ್ತಾಯಿದೆ. ಅದಕ್ಕಿಂತ ನಾವು ಕಬಡ್ಡಿಗೆ ಏನು ಸರ್ವಿಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಕಬಡ್ಡಿ ಪ್ರೋ ಕಬಡ್ಡಿ ಬಂತು, ಕ್ರಿಕೆಟ್ ಥರ IPL ಥರ ಇದೂ ಒಂದು ಜನಮನ್ನಣೆ ಸಿಕ್ಕಿದೆ. ಸಿಕ್ಕಿದ ಮೇಲೆ ಬರೋದಲ್ಲ, ಇನ್ನೇನೂ ಕೆಲಸ ಮಾಡಬೇಕಿತ್ತು. ಇಲ್ಲ, ಈಗ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಈಗೀಗ ಡೆವಲಪ್ ಮಾಡಿ ಅಂತೇಳಿ ನೀವು ಲೆಟರ್ಗಳು ಬರೀರಿ ಅಸೋಸಿಯೇಷನ್ಗಳಿಗೆ, ಸ್ಟೇಟ್ ಅಸೋಸಿಯೇಷನ್ಗೆ, ಡಿಸ್ಟಿಕ್ ಅಸೋಸಿಯೇಷನ್ಗೆ, ಇಲ್ಲಾಂದರೆ ಫೆಡರೇಷನ್ಗೆ, ಡೆವಲಪ್ಮೆಂಟ್ ಈಗ ಮಾಡಿ ಅಂತ. ಅದು ಬಿಟ್ಬಿಟ್ಟು ಬೇರೆ ಕಾಲೆಳೆಯುವಂಥ ಕೆಲಸಗಳು, ಕಬಡ್ಡಿನೇ ಕಾಲೆಳೆಯುವಂಥದ್ದು. ಈಗ ಕಬಡ್ಡಿ ಆಡಿ ಇದೇ ಅಸೋಸಿಯೇಷನಿಂದ ಅನುಭವ ತೊಗೊಂಡಿರೋರು ಅವರು ಕಾಲೆಳೆಯೋದು ಬದಲು ಡೆವಲಪ್ಮೆಂಟ್ ಆಫ್ ಕಬಡ್ಡಿ ಹೇಗೆ ಮಾಡ್ಬೋದು, ಹಳ್ಳಿ ರೈತರ ಮಕ್ಕಳುಗಳಿಗೆ, ಸಣ್ಣ ಒಂದು ಬಡ ಮಕ್ಕಳುಗಳಿಗೆ ಅವ್ರಿಗೆ ಹೇಗೆ ನಾವು ಮುಂದಕ್ಕೆ ತಗೊಂಡೋಗೋದು, ಅವ್ರಿಗೆ ಫೆಸಿಲಿಟೀಸ್ ಹೇಗೆ, ಊಟದ ವ್ಯವಸ್ಥೆ ಏನು, ಅವ್ರಿಗೆ ತಿನ್ನೋಕ್ಕೆ ಎಷ್ಟೋ ಜನ ಮಕ್ಕಳಿಗೆ, ಬಡವ್ರಿಗೆ ಎಷ್ಟು ಗುಡಿಸ್ಲಿಂದ ಬರ್ತಾರೆ, ಅವ್ರಿಗೇನೂ ಇರೋದಿಲ್ಲ, ಅವ್ರ ತಂದೆ ತಾಯಿ ಬಂದು ಗಾರೆ ಕೆಲಸ ಮಾಡ್ತಿರೋದು ಉಂಟು. ಭಾಳಷ್ಟು ಈಗ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಸೌಲಭ್ಯ ಕೊಡೋದಕ್ಕೆ ಏನಾದ್ರು ನಿರೀಕ್ಷೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಗೌರ್ಮೆಂಟಿಗೆ ಏನಾದರೂ ಈಗ ಬೇಡಿಕೆ ಇಡೋದು, ಇಂಥ ಬೆಳವಣಿಗೆ ಆಗಬೇಕು ಅಂತ ಹೇಳೋದು? ಈಗ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ನೋಡಿ. ಗೌರ್ಮೆಂಟ್ ಇವಾಗ ಏನಾಗಿದೆ, ಈಗ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗೋವಿಂದರಾಜ್ ಅವರು ಏನು ಮಾಡಿದ್ದಾರೆ, ನಮಗೆ 25 lakhs ಕೊಟ್ಟಿದ್ದಾರೆ. ಕೆಲವೊಂದು ಅಸೋಸಿಯೇಷನ್ಗೆ 50 lakhs 70 lakhs ಎಲ್ಲ ಕೊಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ.
ಆಮೇಲೆ ರಾಜ್ಯ ಸರ್ಕಾರದವರು ಕ್ಲಾಸ್ 1 ಆಫೀಸರ್ ಕೊಡ್ತಾರೆ. ನಮ್ಮ ಗಿರೀಶ್ ಪ್ಯಾರಾ ಒಲಿಂಪಿಯನ್ ಅವ್ರಿಗೆಲ್ಲ ಕ್ಲಾಸ್ 1 ತಹಸೀಲ್ದಾರ್ ರ್ಯಾಂಕಿಂಗ್ ಜಾಬ್ ಸಿಕ್ಕಿದೆ. ಎಷ್ಟೋ ಜನ ಕ್ಲಾಸ್ 2 ರ್ಯಾಂಕಿಂಗ್ ಸಿಕ್ಕಿದೆ. ಹೌದು, ಒಳ್ಳೊಳ್ಳೆ ಜಾಬ್ ಸಿಕ್ಕಿದೆ ಸರ್ ಎಲ್ಲರಿಗೂ. ಸರ್ಕಾರ ಸೆಸ್ ಮುಖಾಂತರ 3%, 2% ಇದ್ದಿದ್ದನ್ನ ಈಗ 3% ಮಾಡಿ ಸ್ಪೋರ್ಟ್ಸ್ ಕೋಟಾ ಕೊಡ್ತೀವಿ ಅಂತ ಮಾಡ್ತಿದ್ದಾರೆ. ಜಾಬ್ ಆಪರ್ಚುನಿಟೀಸ್ ಇದೆ.